ನೋಡಿ, ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಕಳೆದ ವರ್ಷ ಕಂಪೇರ್ ಮಾಡೋಣ ನಾವು. ಲಾಸ್ಟ್ ವರ್ಷ ಈ ಒಂದು ಹೊತ್ತಿಗೆ ಹೋಲಿಸಿಕೊಂಡರೆ ಬಿತ್ತನೆ ಎಷ್ಟಾಗಿತ್ತು, ಮಳೆ ಎಷ್ಟಾಗಿತ್ತು, ಎಷ್ಟು ಹೆಕ್ಟೇರ್ ಪ್ರದೇಶವನ್ನ ಬಿತ್ತಲಾಗಿತ್ತು, ಇವೆಲ್ಲವನ್ನ ನೋಡ್ತಾ ಹೋದ್ರೆ ಕಳೆದ ವರ್ಷ ಬಿತ್ತನೆ ಕೆಲಸ ಆಗಿದ್ದು ಈ ಜೂನ್ ಅಂತ್ಯಕ್ಕೆ ವೀಕ್ಷಕರು 90% ಅಷ್ಟು ಹೋದ ವರ್ಷ ಈ ಹೊತ್ತಿಗೆ ಬಿತ್ತನೆ ಆಗ್ಬಿಟ್ಟಿತ್ತು. ಆದ್ರೆ ಈ ಸಾರಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಜೂನ್ ಅಂತ್ಯಕ್ಕೆ ಕೇವಲ 35% ಮಾತ್ರ ಬಿತ್ತನೆಯಾಗಿದೆ. ಬಹುತೇಕ ಭೂಮಿ ಬಿತ್ತನೆಯಾಗದೆ ಹಾಗೆ ಕೂತಿದೆ. ಕಾರಣ ಮಳೆನೇ ಇಲ್ಲ. ಎಲ್ಲಿಂದ ಬಿತ್ತನೆ ಮಾಡೋದು? ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ, ನೀವೇ ಲೆಕ್ಕ ಹಾಕಿ. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ 90% ಬಿತ್ತನೆಯಾಗಿದ್ದು ಈಗ 35% ಅಂತಂದ್ರೆ 55ರಿಂದ 60% ಕಡಿಮೆ ಆಗಿದೆ. ಇದು ಎಷ್ಟು ಪರಿಣಾಮ ಬೀರುತ್ತೆ ಮುಂದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇನ್ನು ಮಳೆ ವಿಚಾರಕ್ಕೆ ಬಂದ್ರೆ, ಮಳೆ ಎಷ್ಟಾಗಿತ್ತು ಹೋದ ವರ್ಷ? ಜೂನ್ ಅಂತ್ಯಕ್ಕೆ 90% ಮಳೆ ಆಗ್ಬಿಟ್ಟಿತ್ತು. ಹೋದ ವರ್ಷ 90% ಸಂಪದ್ಭರಿತವಾಗಿ ಮಳೆ ಆಗ್ಬಿಟ್ಟಿತ್ತು. ಆದರೆ ಈ ಸಾರಿ ಪರಿಸ್ಥಿತಿ ಹಂಗಿಲ್ಲ. ಜೂನ್ನ ಅಂತ್ಯಕ್ಕೆ 42% ಮಳೆ ಆಗಿದೆ. ಎಲ್ಲಿಯ 90%, ಎಲ್ಲಿಯ 42%? ಅರ್ಧಕ್ಕರ್ಧ ಕಡಿಮೆ ಆಗ್ಬಿಡ್ತು. ಇನ್ನ ಎಷ್ಟು ಭೂಪ್ರದೇಶ ಬಿತ್ತನೆ ಆಗಿತ್ತು ಕಳೆದ ವರ್ಷ ನಾವು ನೋಡಿದ್ರೆ ಬರೋಬ್ಬರಿ 84 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗ್ಬಿಟ್ಟಿತ್ತು ಈ ಸಮಯಕ್ಕೆ ಹೋದ ವರ್ಷ. ಈ ಸಾರಿ ಎಷ್ಟಾಗಿದೆ ಹೇಳಿ? ಬರೀ 35 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ ವೀಕ್ಷಕರೇ. ಇದು ಉತ್ಪಾದನೆ ಮೇಲೂ ಹೊಡೆತ ಬೀಳುತ್ತೆ. ಎಲ್ಲಿಯ 85 ಲಕ್ಷ, ಎಲ್ಲಿಯ 35 ಲಕ್ಷ, 50% ಕಡಿಮೆ ಆಯಿತು. 50 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗೇ ಇಲ್ಲ. ಅಲ್ಲಿಗೆ ಉತ್ಪಾದನೆ ಮೇಲೆ ಭಾರಿ ಸಮಸ್ಯೆ ಆಗುತ್ತೆ. ಇದನ್ನ ಹೆಂಗ್ ಮ್ಯಾನೇಜ್ ಮಾಡೋದು? ಎಲ್ಲವೂ ಕೂಡ ಪ್ರಶ್ನೆ. ಈ ರೀತಿ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ನಾವು ನೋಡಿದ್ರೆ. ಇನ್ನು ವೀಕ್ಷಕರೇ, ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕೊರತೆ ಆಗಿದೆ, ಏನ್ ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ವಿಜಯನಗರದಲ್ಲಿ ಮಳೆಯ ಅತಿ ಕೊರತೆ. ನಾವು ಒಂದು ಮ್ಯಾಪ್ ಮೂಲಕ ಈಗ ತೋರಿಸ್ತೀವಿ ನಿಮಗೆ. ನೋಡಿ, ಈಗ ಸಂಪೂರ್ಣವಾಗಿ ರಾಜ್ಯದ ಮ್ಯಾಪ್ ಅನ್ನ ನೀವು ನೋಡ್ತಾ ಇದ್ದೀರಲ್ಲ. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ನಾವು ತೋರಿಸ್ತಾ ಇರೋದು ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆಯಲ್ಲಿ ಅತಿ ಮಳೆಯ ಕೊರತೆ. ಮಳೆಯ ಅತಿ ಕೊರತೆ ಇಲ್ಲಿ. ಉಳಿದ ಜಿಲ್ಲೆಗಳಿಗೆ ಹೋಲಿಸಿಕೊಂಡ್ರೆ ವಿಜಯನಗರದಲ್ಲಿ ಮಳೆನೇ ಇಲ್ಲ ವೀಕ್ಷಕರೇ. ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇದೀವಲ್ಲ, ಬೆಳಗಾವಿ, ಬಾಗಲಕೋಟೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಇಲ್ಲಿ ಸಾಮಾನ್ಯ ಮಳೆ ಆಗಿದೆ. ಒಳ್ಳೆ ಮಳೆ ಅಂತ ಅನ್ನಲ್ಲ, ಸಾಮಾನ್ಯ ಮಳೆ. ಇನ್ನ ತೀವ್ರ ಮಳೆಯ ಕೊರತೆ ವಿಜಯನಗರದಲ್ಲಿ. ಮಳೆನೇ ಇಲ್ಲ ಅಲ್ಲಿ. ಆ ರೀತಿಯ ಪರಿಸ್ಥಿತಿ ಇದೆ. ಇನ್ನು ಈ ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದೀವಲ್ಲ ಉಳಿದ ಜಿಲ್ಲೆಗಳನ್ನ, ಇಲ್ಲಿ ಮಳೆಯ ಕೊರತೆ ಇದೆ. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲಿ ಮಳೆಯ ಕೊರತೆ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಅತಿ ಮಳೆಯ ಕೊರತೆ, ಮಳೆನೇ ಇಲ್ಲ. ಬೆಳಗಾವಿ, ಬಾಗಲಕೋಟೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿ ಸಾಮಾನ್ಯ ಮಳೆ ಆಗಿದೆ. ಇದು ಸದ್ಯಕ್ಕಿನ ರಾಜ್ಯದ ಚಿತ್ರಣ ವೀಕ್ಷಕರೇ. ಇದು ರಾಜ್ಯದ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇರೋದು. ಈ ರೀತಿಯ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಇದೆ. ಈ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್